ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಜಗದ್ಗುರು ರೇಣುಕಾಚಾರ್ಯರ ಮಹಿಮೆ ಮತ್ತು ಅವರ ಪವಾಡಗಳು, ಅವರ ಮಂಗಲ ದಿವ್ಯ ಮೂರ್ತಿಯ ಮುಂದೆ ನಿಂತು ಬೇಡಿದಾಗ ನಮ್ಮೆಲ್ಲ ಕಷ್ಟಗಳು ಯಾವ ರೀತಿ ಪರಿಹಾರ ಆಗ್ತವೆ, ಅದಕ್ಕೆಲ್ಲ ಯಾವ್ಯಾವ ಕ್ರಮವನ್ನ ಅನುಸರಿಸಬೇಕು ಅನ್ನತಕ್ಕಂಥದ್ದನ್ನ ನಾವು ನೀವೆಲ್ಲ ಕೂಡ ತಿಳ್ಕೊಂಡ್ವಿ. ಆದರೆ ಇವತ್ತಿನ ವಿಡಿಯೋ ಇದೆಯಲ್ಲ, ಇದು ತುಂಬಾ ವಿಶೇಷವಾದಂತಹದ್ದು ಮತ್ತು ತುಂಬಾ ಮಹತ್ವವಾದಂತಹದ್ದು. ಈ ವಿಡಿಯೋವನ್ನು ನೀವೆಲ್ಲ ಕೂಡ ಕೊನೆವರೆಗೂ ನೋಡ್ಬೇಕು ಮತ್ತು ಅದನ್ನ ಪಾಲಿಸಬೇಕು. ನೀವು ಕೂಡ ಒಂದು ಸಾರಿ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ನೀವು ಕೂಡ ಆ ಅದ್ಭುತವನ್ನ ಸ್ವತಃ ಅನುಭವಿಸಬೇಕು. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಜಗದ್ಗುರು ರೇಣುಕಾಚಾರ್ಯರ ದೇವಸ್ಥಾನದ ದರ್ಶನ, ಆಶೀರ್ವಾದ, ಪೂಜೆಯ ನಂತರ ಹೊರಬಂದ ನಂತರ ಅದರ ಎದುರು ಭಾಗದಲ್ಲಿ ನಿಮಗೆ ಅತ್ಯಂತ ಪುರಾತನವಾದಂತಹ ಒಂದು ಅದ್ಭುತವಾದಂತಹ ಶಿಲಾ ದೇವಸ್ಥಾನ ಸಿಗತ್ತೆ. ಅಂದ್ರೆ ಸಂಪೂರ್ಣವಾಗಿ ಶಿಲೆಯಿಂದ ನಿರ್ಮಾಣವಾದಂತಹ ಒಂದು ಸುಂದರ ದೇವಸ್ಥಾನ ನಿಮಗೆ ಕಾಣ್ಲಿಕ್ಕೆ ಸಿಗತ್ತೆ. ಆ ದೇವಸ್ಥಾನ ಯಾವ್ದಪ್ಪ ಅಂತಂದ್ರೆ ಅದು ವೀರಭದ್ರೇಶ್ವರನ ದೇವಸ್ಥಾನ. ವೀರಶೈವ ಧರ್ಮ ಪರಂಪರೆಯಲ್ಲಿ ವೀರಭದ್ರೇಶ್ವರನೇ ಕ್ಷೇತ್ರನಾಥ, ಅಂದ್ರೆ ಅವನೇ ಮೂಲ ಪುರುಷ. ಎಲ್ಲಾ ವೀರಶೈವರಿಗೂ ಕೂಡ ವೀರಭದ್ರ ಅಂತಂದ್ರೆ ಅತ್ಯಂತ ಪರಮ ಪವಿತ್ರವಾದಂತಹ ಭಾವನೆ ಮತ್ತು ಅಷ್ಟೇ ಭಯ ಕೂಡ. ಯಾಕಂದ್ರೆ ಶಿವನ ಗಣಗಳಲ್ಲಿ ಒಬ್ಬನಾದಂಥವನು ವೀರಭದ್ರ. ಅತ್ಯಂತ ಕ್ರೋಧಭರಿತನು, ಅತ್ಯಂತ ಉಗ್ರ ರೂಪಿಯು, ಅತ್ಯಂತ ಸಿಟ್ಟಿರುವಂತಹನು, ದುಷ್ಟ ಶಿಕ್ಷಕನು ಮತ್ತು ಶಿಷ್ಟ ರಕ್ಷಕನು ಈ ವೀರಭದ್ರೇಶ್ವರ ಮಹಾಸ್ವಾಮಿ. ಅಂತಹ ವೀರಭದ್ರೇಶ್ವರ ಸ್ವಾಮಿ ಸುಮಾರು ಸಾವಿರಾರು ವರ್ಷಗಳಿಂದ ಅಲ್ಲಿ ನೆಲೆ ನಿಂತು ಬಂದಂತಹ ಭಕ್ತರಿಗೆ ಹೇಗೆ ಅನುಗ್ರಹವನ್ನ ಮಾಡ್ತಾರೆ ಅನ್ನುವಂತಹದ್ದನ್ನ ನಾವು ನೋಡೋಣಂತೆ. ಹೀಗೆ ನೀವು ಆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ ನಂತರ ನಿಮಗೆ ನೇರವಾಗಿ ಆ ಅದ್ಭುತವಾದಂತಹ ಸುಂದರವಾದಂತಹ ವೀರಭದ್ರರ ಮಹಾ ವಿಗ್ರಹ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ಕೇವಲ ಅದು ವಿಗ್ರಹ ಮಾತ್ರ ಅಲ್ಲ, ಆ ವಿಗ್ರಹದಿಂದ ಅದ್ಭುತವಾದಂತಹ ಒಂದು ತೇಜಸ್ಸಿನ ಕಿರಣಗಳು ಹೊರಹೊಮ್ಮುತ್ತವೆ. ಅದನ್ನ ನಾವು ಹೇಗೆ ಅರ್ತ್ಕೋಬೇಕಪ್ಪ ಅಂತಂದ್ರೆ, ನೀವು ಕೂಡ ಸ್ವಲ್ಪ ಆಧ್ಯಾತ್ಮ ಮಾರ್ಗದಲ್ಲಿದ್ರೆ, ಸ್ವಲ್ಪ ನೀವು ಗುರು ಮುಖೇನವಾಗಿ ನೀವು ಇಂತಹ ವಿಷಯಗಳನ್ನ ಕಲ್ತಿದ್ರೆ ಆ ವಿಗ್ರಹದಿಂದ ಹೊರಹೊಮ್ಮುವಂತಹ ತೇಜೋ ಕಿರಣಗಳು, ಅದ್ಭುತ ಪವಾಡ ಶಕ್ತಿಯ ಕಿರಣಗಳ ಅನುಭವ ನಿಮ್ಗೂ ಕೂಡ ಬರುತ್ತೆ ಅನ್ನುವಂತಹದ್ದು. ವೀರಭದ್ರೇಶ್ವರ ಅಂತಂದ್ರೆ ನಮ್ಮೆಲ್ಲ ಪುರಾಣಗಳಲ್ಲಿ, ಪುಣ್ಯ ಕಥೆಗಳಲ್ಲಿ ಕೇಳಿದ ಹಾಗೆ ದಕ್ಷನನ್ನ ಸಂಹಾರ ಮಾಡಿ ದಕ್ಷನಿಗೆ ಕುರಿ ತಲೆಯನ್ನ ಕೊಟ್ಟು ಮತ್ತೆ ಆತ ಪವಾಡವನ್ನ ಮೆರೆದಂಥವ್ರು. ನರಸಿಂಹನ ಕೋಪವನ್ನ ಶಾಂತ ಮಾಡ್ಲಿಕ್ಕಾಗಿ ಶರಭ ಅವತಾರವನ್ನ ಎತ್ತಿ ನರಸಿಂಹರ ಕೋಪವನ್ನ ಶಾಂತ ಮಾಡಿದಂಥವನು ವೀರಭದ್ರೇಶ್ವರ ಅನ್ನುವಂತಹದ್ದು. ವೀರಭದ್ರೇಶ್ವರ ಪವಾಡಗಳು ಅಂತಂದ್ರೆ ಅದು ಹೇಳಲಿಕ್ಕೆ ಮತ್ತು ಲೆಕ್ಕ ಇಡದೆ ಇರೋದಿಕ್ಕೆ ಅಷ್ಟು ಪವಾಡಗಳು ಕೂಡ ನಮಗೆ ಸಿಗತ್ತೆ. ಯಾಕಂತಂದ್ರೆ ವೀರಭದ್ರ ಅದು ಜನಪದ ದೇವರು, ಜಾನಪದರ ಮೂಲ ಪುರುಷ ಅಂತ ಹೇಳಿ ಕೂಡ ಕರೀತಾರೆ. ನಮ್ ಕಡೆ ಒಂದು ಮಾತಿದೆ, ಏನಪ್ಪಾ ಅಂದ್ರೆ, ದೊರೆ ದೊರೆ ವೀರಭದ್ರ ದೊರೆ ನಿನಗಾರು ಸರೆ ಸರಿಯಂದವರ ಬಾಯೊಳಗಿನ ಹಲ್ಲು ಮುರಿ ಬಹುಪರಾಗ ಅಂತ ಹೇಳಿ. ಅಂದ್ರೆ ವೀರಭದ್ರ ದೇವರ ಮಹಿಮೆಯನ್ನ ನಾವು ಹಾಡಿ ಹೊಗಳುವಾಗ ನಿನಗಿಂತಲೂ ದೊಡ್ಡವರು ಯಾರೂ ಇಲ್ಲ ಈ ಜಗದೊಳಗೆ, ಯಾರಾದ್ರೂ ದೊಡ್ಡವರಿದ್ದಾರೆ ಅಂತಂದ್ರೆ ಅವರ ಬಾಯೊಳಗಿನ ಹಲ್ಲುಗಳನ್ನು ಮುರಿಬೇಕು ಅನ್ನುವಂತಹ ಒಂದು ಜನಪದೀಯವಾದಂತಹ ವಾಕ್ಯ ನಮಗೆ ಸಿಗತ್ತೆ. ಅಂದ್ರೆ ಅಷ್ಟು ಪ್ರಸಿದ್ಧವಾದಂತಹ ಮತ್ತು ಅಷ್ಟು ವಿಶಿಷ್ಟವಾದಂತಹ ದೇವರು ಅಂತಂದ್ರೆ ವೀರಭದ್ರ ದೇವರು ಅನ್ನುವಂತಹದ್ದು. ಇಂತಹ ವೀರಭದ್ರ ದೇವರು ರಂಭಾಪುರಿ ಪೀಠದ ಕ್ಷೇತ್ರನಾಥ, ಅಂದ್ರೆ ಕ್ಷೇತ್ರ ಪಾಲಕ, ನಮ್ಮ ಗೋತ್ರ ಪುರುಷ ಕೂಡ ಆಗಿರ್ತಾರೆ. ಇಂತಹ ವೀರಭದ್ರ ದೇವಸ್ಥಾನಕ್ಕೆ ಬಂದಾಗ ನೀವು ಅಲ್ಲಿ ಏನನ್ನ ಪ್ರಾರ್ಥನೆ ಸಲ್ಲಿಸಬೇಕು ಮತ್ತು ಯಾವ ಕ್ರಮಗಳನ್ನ ನೀವು ಅನುಸರಿಸಬೇಕು ಅಂತಂದ್ರೆ, ನಿಮಗೆ ಏನಾದ್ರೂ ಕೂಡ ಅತ್ಯಂತ ಭಯ ಆಗ್ತಾ ಇದ್ರೆ, ಆತಂಕ ಆಗ್ತಾ ಇದ್ರೆ, ಹೆದರಿಕೆ ಆಗ್ತಿದ್ರೆ, ಯಾವುದಾದರೂ ಕೂಡ ಋಣಾತ್ಮಕ ಶಕ್ತಿ ನಿಮ್ಮನ್ನ ಬಾಧಿಸ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ, ನೀವು ತಕ್ಷಣ ರಂಭಾಪುರಿ ಪೀಠದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರಬೇಕು. ಅಷ್ಟೇ ಅಲ್ಲ, ರಾತ್ರಿ ನನಗೆ ಕನಸಿನಲ್ಲಿ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ನನಗೆ ಯಾವುದೋ ರೀತಿಯಾದಂತ ಒಂದು ಅಗೋಚರ ಶಕ್ತಿ ನನ್ನನ್ನು ಹಿಂಸಿಸ್ತಾ ಇದೆ, ಯಾವುದೋ ಬಾನಾಮತಿ ದುಷ್ಟ ಮಾಂತ್ರಿಕ ಶಕ್ತಿಗಳು ನಮ್ಮನ್ನ ಬಾಧಿಸ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ, ನಿಮ್ಗೆ ಗೊತ್ತಾದ್ರೆ ನೀವು ಮಾಡಬೇಕಾದಂತಹ ಮೊದಲನೇ ಕೆಲಸವೇ ರಂಭಾಪುರಿ ಪೀಠದ ವೀರಭದ್ರರ ಕ್ಷೇತ್ರಕ್ಕೆ ಬರುವಂತಹದ್ದು. ಇದಷ್ಟೇ ಅಲ್ಲ, ಯಾವುದೋ ಭೂತ ಪ್ರೇತ ಪಿಚಾಚಗಳ ಬಾಧೆಗಳು ಕೂಡ ನಮ್ಮನ್ನ ಬಾಧಿಸ್ತಾ ಇದ್ದಾವೆ, ನಮಗೇನೋ ಮನೆಯಲ್ಲಿ ಅಶಾಂತಿ ಇದೆ, ಮನೆಯಲ್ಲಿ ಶಾಂತಿ ಇಲ್ಲ ಅಂದಾಗ ತಕ್ಷಣ ನೀವು ಬರಬೇಕಾಗಿದ್ದೆ ವೀರಭದ್ರೇಶ್ವರನ ಕ್ಷೇತ್ರ ರಂಭಾಪುರಿ ಪೀಠಕ್ಕೆ. ಹೀಗೆ ಬಂದು ಆ ವೀರಭದ್ರ ದೇವರ ಮುಂದೆ ನಿಂತು
ಭಕ್ತಿಯಿಂದ ನೀವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಇಲ್ಲೂ ಕೂಡ ಯಾವುದೇ ರೀತಿಯ ಕ್ರಿಯೆಗಳನ್ನು ಮಾಡುವಂತಿಲ್ಲ. ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಯಿಂದ ವೀರಭದ್ರ ದೇವರ ಮುಂದೆ ನಿಂತು ನೀವು ನನಗೆ ಈ ರೀತಿಯಾದಂತಹ ದುಷ್ಟ ಮಾಂತ್ರಿಕ ಶಕ್ತಿಗಳ ಕಾಟ ಇದೆ, ಈ ರೀತಿಯಾದಂತಹ ಭಯ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ, ಜೀವನದಲ್ಲಿ ನನಗೆ ಮುಂದೆ ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ, ನಾನು ಒಬ್ಬಂಟಿ ಆಗಿದ್ದೇನೆ, ಏಕಾಂಗಿ ಆಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಆ ವೀರಭದ್ರನ ಮುಂದೆ ನೀವು ಸಂಕಲ್ಪ ಮಾಡಿಕೊಂಡು ಒಂದು ಹರಕೆಯನ್ನ ಮಾಡ್ಕೋಬೇಕು. ಏನಪ್ಪಾ ಹರಕೆ ಅಂತಂದ್ರೆ, ಮುಂದಿನ ವರ್ಷ ನಿನ್ನ ಜಾತ್ರೆಗೆ ಬಂದು ನಾನು ಅನ್ನದಾಸೋಹದ ಸೇವೆಯನ್ನ ಸಲ್ಲಿಸ್ತೇನೆ, ಅಥವಾ ಗುಗ್ಗಳದ ಸೇವೆಯನ್ನ ಸಲ್ಲಿಸ್ತೇನೆ, ಅಥವಾ ಮತ್ತಿನ್ಯಾವುದೇ ರುದ್ರಾಭಿಷೇಕದ ಸೇವೆ ಆಗಿರ್ಬೋದು, ಅಥವಾ ಹೂವಿನ ಸೇವೆ ಆಗಿರ್ಬೋದು, ಅಥವಾ ತುಲಾಭಾರದ ಸೇವೆ ಆಗಿರ್ಬೋದು, ಈ ಯಾವುದೇ ಒಂದು ಸೇವೆನ ನಾನು ನಿನಗೆ ಸಮರ್ಪಣೆ ಮಾಡ್ತೇನೆ ಪರಮಾತ್ಮ. ನನ್ನ ಈ ಸಂಕಷ್ಟವನ್ನ ಪರಿಹಾರ ಮಾಡು, ನನಗೆ ಬಂದಿರುವಂತಹ ಈ ದುಃಖವನ್ನು ನೀನು ನಿವಾರಣೆ ಮಾಡು ಅಂತ ಹೇಳಿ ಆ ವೀರಭದ್ರ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿ ಒಂದು ಅರ್ಚನೆಯನ್ನ ಮಾಡಿಸ್ಬೇಕು. ಅರ್ಚನೆಯನ್ನ ಮಾಡಿಸಿದ ನಂತರ ಅರ್ಚಕರು ನಿಮಗೆ ಮೂಲ ಪ್ರಸಾದವಾಗಿ ಒಂದು ವಿಭೂತಿಯನ್ನ ಕೊಡ್ತಾರೆ, ಭಸ್ಮವನ್ನ ಕೊಡ್ತಾರೆ. ಅದು ಸಾಮಾನ್ಯ ಭಸ್ಮ ಅಲ್ಲ, ವೀರಭದ್ರನಿಗೆ ಅರ್ಚನೆ ಮಾಡಿದಂತಹ ಪರಮ ಪವಿತ್ರವಾದಂತಹ ಭಸ್ಮ. ಆ ಭಸ್ಮವನ್ನ ನೀವು ಮನೆಗೆ ತಂದು ಪ್ರತಿನಿತ್ಯ ನೀವು ಹಣೆಗೆ ಧಾರಣೆ ಮಾಡಿದ್ರೆ, ಪ್ರತಿನಿತ್ಯ ನೀವು ಸ್ವಲ್ಪ ಅದನ್ನ ನೀರಿನಲ್ಲಿ ಹಾಕಿ ಕುಡಿಯೋದ್ರಿಂದ, ಅಥವಾ ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ನಿಮಗಿರುವಂತ ಈ ಎಲ್ಲ ದುಷ್ಟ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಭಯ ಆಗಿರ್ಬೋದು, ಆತಂಕಗಳಾಗಿರ್ಬೋದು, ಇದು ನಿವಾರಣೆ ಆಗತ್ತೆ. ಇನ್ನೂ ವಿಶೇಷ ಏನಪ್ಪಾ ಅಂತಂದ್ರೆ, ಅಲ್ಲಿ ನೀವು ಭಕ್ತಿಯಿಂದ ಬೇಡುವಾಗ ಕೆಲವೊಂದು ಬಾರಿ ಪ್ರಸಾದ ಆಗತ್ತೆ, ಅಂದ್ರೆ ಹೂ ಅಪ್ಪಣೆ ಕೂಡ ಆಗತ್ತೆ. ಆದ್ರೆ ಅದು ಎಲ್ಲ ದಿವಸಲೂ ಕೂಡ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಅದು ನಿಮ್ಮ ಭಕ್ತಿ ಮತ್ತು ಭಗವಂತನಿಗೆ ಬಿಟ್ಟಂತಹದ್ದು. ನಿಮ್ಮ ಭಕ್ತಿ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ, ನಿಮ್ಮ ಭಕ್ತಿಗೆ ಒಲಿದು ವೀರಭದ್ರ ಬಲಗಡೆ ಪ್ರಸಾದವನ್ನ ಕರುಣಿಸಿದ್ರು ಅಂತಂದ್ರೆ ಖಂಡಿತವಾಗಿ ಕೂಡ 100ಕ್ಕೆ 100ರಷ್ಟು ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿ ಆಗ್ತವೆ. ಬಹು ಮುಖ್ಯವಾದ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಆ ವೀರಭದ್ರ ದೇವರ ಪಾದದಲ್ಲಿ ಒಂದು ಕಾಯನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ತಂದು ನೀವು ಮನೆಗೆ ಕಟ್ಟಿದ್ರೆ ಮನೆಯಲ್ಲಿರುವಂತಹ ವಾಸ್ತು ದೋಷಗಳು ಕೂಡ ನಿವಾರಣೆ ಆದಂತಹ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗತ್ತೆ ಎನ್ನುವಂತಹದ್ದು. ಇಂತಹ ಅದ್ಭುತ ಪವಾಡ ಸದೃಶವಾದಂತಹ ವೀರಭದ್ರ ದೇವರಿಗೆ ತ್ರಿಕಾಲ ಪೂಜೆಯಾಗತ್ತೆ. ವೀರಶೈವ ಧರ್ಮದ ಪದ್ಧತಿ ಅನುಸಾರವಾಗಿ ತ್ರಿಕಾಲವಾಗಿ ಅತ್ಯಂತ ಶಾಸ್ತ್ರಬದ್ಧವಾಗಿ ತ್ರಿಕಾಲವಾಗಿ ಪೂಜೆಯಾಗತ್ತೆ, ಮಹಾಮಂಗಳಾರತಿ ಆಗತ್ತೆ, ಅನೇಕ ಸೇವೆಗಳು ಅಲ್ಲಿ ನಿಮಗೆ ಸಲ್ತದೆ. ಇಷ್ಟೆಲ್ಲಾ ದರ್ಶನವನ್ನ ನೀವು ಮಾಡಿದ ನಂತರ ಬಹು ಮುಖ್ಯವಾಗಿ ನೀವು ಮಾಡಲೇಬೇಕಾದ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ಅಲ್ಲಿಯೂ ಕೂಡ ನೀವು ಕೂತು 10 ನಿಮಿಷಗಳ ಕಾಲ ಓಂ ವೀರಭದ್ರಾಯ ನಮಃ, ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಧ್ಯಾನಿಸಬೇಕು, ಜಪ ಮಾಡಬೇಕು. ಆ ವೀರಭದ್ರನ ಭವ್ಯವಾದಂತಹ ದಿವ್ಯ ಶಕ್ತಿ ಉಳ್ಳಂತಹ ಮೂರ್ತಿಯನ್ನ ಕಣ್ತುಂಬ ನೋಡ್ತಾ, ಪರಮಾತ್ಮ ನನ್ನ ಸಂಕಷ್ಟಗಳನ್ನ ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೇನೆ, ಈ ನನ್ನ ಸಂಕಷ್ಟದಿಂದ ನನ್ನ ಮುಕ್ತಿ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲೂ ಕೂಡ ನೀವು ಒಂದು ದೀರ್ಘ ದಂಡ ನಮಸ್ಕಾರವನ್ನ ವೀರಭದ್ರನಿಗೆ ನೀವು ಸಲ್ಲಿಸಬೇಕು. ವೀರಭದ್ರನಿಗೆ ದೀರ್ಘ ದಂಡ ನಮಸ್ಕಾರವನ್ನ ಸಲ್ಲಿಸಿ ಈಗಾಗಲೇ ಹೇಳಿದ ಹಾಗೆ ಕೂತು 10 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಿ, ಇಡೀ ನನ್ನ ಜೀವನದ ಸಂಪೂರ್ಣ ಸಮರ್ಪಣಾ ಭಾವನೆಯನ್ನ ನಿನ್ನ ಪಾದಗಳಲ್ಲಿ ಅರ್ಪಿಸಿದ್ದೇನೆ, ಅನುಗ್ರಹಿಸು ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನ ನೀವು ಮಾಡಬೇಕು. ಇನ್ನು ಕೂಡ ಚಿಕ್ಕ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅಲ್ಲಿ ಅರ್ಚಕರನ್ನ ಕೇಳಿದರೆ ಅವರು ನಿಮಗೆ ವೀರಭದ್ರ ದೇವರ ಒಂದು ತಾಯಿತವನ್ನ ಯಂತ್ರವನ್ನ ಕೊಡ್ತಾರೆ. ಅದು ಕೂಡ ಮುಂಚೆಯೇ ಹೇಳಿದ್ರೆ ಮಾತ್ರ ಕೊಡ್ತಾರೆ. ಅದನ್ನ ನೀವು ಸ್ವೀಕಾರ ಮಾಡಿ ಮಕ್ಕಳಿಗೆ ಕೊರಳಲ್ಲಿ ಕಟ್ಟೋದ್ರಿಂದ ಯಾವುದೇ ಭಯ ಆತಂಕಗಳು ನಿಮಗೆ ಕಾಡೋದಿಲ್ಲ. ವೀರಭದ್ರ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹದ್ದು. ವೀರಭದ್ರ ಎಲ್ಲಿ ಇರ್ತಾನೋ, ವೀರಭದ್ರನ ನಾಮಸ್ಮರಣೆ ಎಲ್ಲಿ ಆಗತ್ತೋ, ವೀರಭದ್ರ ದೇವರ ಪೂಜೆ ಪುನಸ್ಕಾರಗಳು ಯಾವ ಜಾಗದಲ್ಲಿ ಆಗತ್ತೋ ಅಲ್ಲಿ ಯಾವತ್ತೂ ಕೂಡ ಯಾವುದೇ ದುಷ್ಟ ಮಾಂತ್ರಿಕ ಶಕ್ತಿಗಳು ಕೂಡ ನಿಮ್ಮನ್ನ ಬಾಧಿಸೋದಿಲ್ಲ. ಅಷ್ಟು ವೀರಭದ್ರ ದೇವರ ಪವಾಡ ಇದೆ ಅಂತ. ಕೇವಲ ರಂಭಾಪುರಿ ಪೀಠದ ವೀರಭದ್ರ ದೇವರಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ವೀರಭದ್ರ ದೇವಾಲಯಗಳಲ್ಲೂ ಕೂಡ ಅತ್ಯಂತ ಅದ್ಭುತವಾದಂತ ಶಕ್ತಿ ಇದೆ. ಆದ್ರೆ ಆ ಎಲ್ಲಾ ದೇವಾಲಯಗಳಿಗೂ ಮೂಲ ಪುರುಷ ಅಂತಂದ್ರೆ ರಂಭಾಪುರಿ ಪೀಠದ ಕ್ಷೇತ್ರನಾಥನಾದಂತಹ ವೀರಭದ್ರ ದೇವರು. ಆ ವೀರಭದ್ರ ದೇವರ ದಿವ್ಯ ಮೂರ್ತಿ ಹೇಗಿದೆ ಅಂತಂದ್ರೆ, ಒಂದು ಕೈಯಲ್ಲಿ ಖಡ್ಗ, ತ್ರಿಶೂಲಗಳು, ಕೆಳಗಡೆ ಹಲಗೆ, ಆ ಕಡೆ ಸತಿ, ಈ ಕಡೆ ದಕ್ಷ. ಈ ಅದ್ಭುತ ದೃಶ್ಯವನ್ನ ನೀವು ನೋಡ್ತಾ ಹೋದ್ರೆ ಒಂದು ಕ್ಷಣ ನಿಮ್ಮ ಕಷ್ಟ ಕೇವಲ ನೋಟದಲ್ಲಿಯೇ ಪರಿಹಾರ ಆಯ್ತು ಅಂತ ಹೇಳಿ ನೀವು ಭಾಸ ಆಗ್ತೀರ. ಹಾಗಾಗಿ
ನಿಮಗೇನಾದ್ರೂ ದುಷ್ಟ ಮಾಂತ್ರಿಕ ಶಕ್ತಿಗಳಿಂದ ಬಾಧೆಗೊಳಗಾಗ್ತಾ ಇದ್ರೆ, ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ, ನಿಮಗೇನಾದ್ರೂ ರೀತಿಯಾದಂತಹ ಭಯ ಆತಂಕಗಳಿದ್ರೆ, ನೀವು ಅಲ್ಲಿ ಇಲ್ಲಿ ಹೋಗಿ ದುಂದು ವೆಚ್ಚ ಮಾಡೋದು ಬದಲು ನೇರವಾಗಿ ನೀವು ಕ್ಷೇತ್ರನಾಥನ ಹತ್ರ ರಂಭಾಪುರಿ ಪೀಠದ ವೀರಭದ್ರನ ಸನ್ನಿಧಿಗೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಹೋಗಿ ಮುಂದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಪವಾಡ ನಡೆಯುತ್ತೆ ಅನ್ನುವಂತಹದ್ದು. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅಲ್ವಾ, ಇನ್ನೊಂದು ಅಲ್ಲಿ ವಿಶೇಷವಾದಂತಹ ಶಕ್ತಿ ಬಗ್ಗೆ ಹೇಳ್ತೇನೆ, ಬೆಳೆಯುವ ನಂದಿ, ಹರಕೆಯ ನಂದಿಯ ಬಗ್ಗೆ ಹೇಳ್ತೇನೆ ಅಂತ ಹೇಳಿ. ಬಹುಶಃ ಆ ವಿಡಿಯೋ ನಿಮಗಾಗಿ ಮತ್ತೆ ತರ್ತೇನೆ. ನೀವು ಅದಕ್ಕೆ ಕಾಯಲೇಬೇಕು ಸ್ನೇಹಿತರೆ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲಾ ನಂದಿಗಳು ಕೂಡ ಮೇಲ್ಮುಖವಾಗಿ ಬೆಳೀತಾ ಇದ್ರೆ, ರಂಭಾಪುರಿ ಪೀಠದಲ್ಲಿರುವಂತಹ ನಂದಿ ಹೊರಮುಖವಾಗಿ ಬರ್ತಾ ಇದೆ. ಇದು ಆ ನಂದಿಯ ಒಂದು ವಿಶೇಷ. ಹಾಗಾಗಿ ಆ ನಂದಿಯ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಇವತ್ತೊಂದು ದಿವಸ ಕಾಯಿರಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ನಂದಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ಹೋಗ್ಬರ್ಲಾ? ಹಾಗಾದ್ರೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆದಾಗ್ಲಿ.